ಹಾಯ್ ಗೈಸ್, ಎಲ್ರಿಗೂ ಕೂಡ ವೆಲ್ಕಮ್ ಹೊಸ ಬ್ಲಾಗ್ಗೆ. ಇವತ್ತು ಎಷ್ಟು ದಿನ ಆದಮೇಲೆ ವೀಡಿಯೋ ಮಾಡ್ತಾಯಿದ್ದೀನಿ ಅಂತಂದರೆ, ನಮ್ಮ ಒಂದು ಬ್ಲಾಗ್ ಚಾನಲಲ್ಲಿ ತುಂಬ ದಿನ ಆದಮೇಲೆ ಮಾಡ್ತಾ ಇರೋದು. ಅಂದರೆ ಮನೇಲಿ ಬ್ಲಾಗ್ಸ್ಗಳು ಮಾಡಿ ತುಂಬ ದಿನ ಆಗಿತ್ತು. ಸೊ ಇವತ್ತು ಮಾಡ್ತಾಯಿದ್ದೀನಿ. ಯಾಕೆ ಗೊತ್ತಾ, ಇವತ್ತು ನನಗೆ ಒಂದು ಪ್ರಾಡಕ್ಟ್ ಬಂದಿದೆ, ಆಯಿತಾ. ಸೊ ಅದೇನು ಪ್ರಾಡಕ್ಟು ಅಂತಂದರೆ ಒಂದಷ್ಟು ಕಲರ್ಫುಲ್ ಶರ್ಟ್ಸ್ಗಳು. ಓಕೆ, ಸೊ ನೀವು ಕೂಡ ಏನಾದ್ರು ಶರ್ಟ್ಸ್ಗಳನ್ನ ತೊಗೊಳ್ಬೇಕು ಅಂತಿದ್ರೆ ನಾನಿವಾಗ ತೋರಿಸ್ತೀನಿ, ಅದನ್ನು ತಗೊಳ್ಳಿ. ಇಷ್ಟ ಆದರೆ ತಗೊಳ್ಳಿ. ನೋಡಿ, ಇನ್ಮೇಲೆ ಕಮೆಂಟ್ ಮಾಡಿ, ಆಯಿತಾ, ಬ್ಲಾಗ್ ಚಾನಲಲ್ಲಿ. ಸೊ ಈ ಥರ ತುಂಬ ಬಟ್ಟೆಗಳನ್ನ ಇನ್ನು ಮುಂದೆ ನಾನು ಅನ್ಬಾಕ್ಸ್ ಮಾಡ್ತೀನಿ. ಅಂದರೆ ಅನ್ಬಾಕ್ಸ್ ಏನಾದರೂ ಅಂದ್ಕೊಳ್ಳಿ ಗೈಸ್, ಒಟ್ಟಿನಲ್ಲಿ ಓಪನ್ ಮಾಡ್ತೀನಿ. ಸೊ ನಿಮ್ಗೆ ಇಷ್ಟ ಆದರೆ ನೀವು ಕೂಡ ತೊಗೋಬೋದು. ಆ್ಯಂಡ್ ಇವಾಗ ನಾನು ತೋರಿಸುವಂಥ ಬಟ್ಟೆ ಏನಿದೆ, ಆ ಒಂದು ಬಟ್ಟೆನ ನೀವು ಕೂಡ ಇಷ್ಟ ಆದರೆ ತೊಗೋಬೋದು. ಡಿಸ್ಕ್ರಿಪ್ಷನಲ್ಲಿ ಲಿಂಕನ್ನು ಕೊಟ್ಟಿರ್ತೀನಿ. ಓಕೆ, ಸೊ ಆಲ್ಮೋಸ್ಟ್ ಅಲ್ಲಿ ಹುಡುಗಿರು ಮಾಡೋದು ನೋಡಿರ್ತೀರ, ಈ ಥರ ನಮಗೂ ಬರ್ತವೆ ನೋಡಿ. ಇದ್ಮೇಲೆ ನೀವು ನೋಡಬೇಕಷ್ಟೆ. ಓಕೆ, ಎಸ್, ಯಾ ಯಾ ಓಕೆ ಗೈಸ್, ಟೋಟಲಿ ಒಂದು, ಯಾ, ಎರಡು, ಮೂರು, ನಾಲ್ಕು, ಒಂದೇ ಥರ ಕಳಿಸ್ಬಿಟ್ಟವ್ರಲ್ಲ. ಇಲ್ಲ, ಸ್ವಲ್ಪ ಏನೋ ಚೇಂಜಸ್ ಇರ್ಬೋದು, ನೋಡುವ. ಟೋಟಲ್ ಗೈಸ್ 4 ಶರ್ಟ್ಸ್ಗಳಿದ್ದಾವೆ. ಸೊ ಒಂದೊಂದಾಗಿ ನೋಡ್ತಾ ಹೋಗೋಣ. ಆಮೇಲೆ ಈ 4 ಶರ್ಟ್ಸ್ನ ಗಂಡು ಮಕ್ಕಳು ಉಪಯೋಗಿಸ್ಬೋದು, ಹೆಣ್ಮಕ್ಳು ಕೂಡ ಉಪಯೋಗಿಸ್ಕೋಬೋದು. ಇಬ್ರಿಗೂ ಕೂಡ ಈ ಶರ್ಟ್ಸ್ಗಳು ಮಾಡಿರುವಂಥದ್ದು. ಸೊ ಬನ್ನಿ, ಒಂದೊಂದು ಶರ್ಟ್ಸ್ಗಳನ್ನು ಕೂಡ ತೆಗೆದು ನೋಡೋಣ. ಸೊ ಫಸ್ಟ್ ಶರ್ಟ್ ಯಾವ್ದು ತೆಗಿಯೋಣ? ಸೊ ಪ್ರೈಸೆಲ್ಲ ನಿಮಗೆ ಕೈಗೆ ಎಟುಕುವ ದರದಲ್ಲೇ ಪ್ರೈಸನ್ನೇ ಇಟ್ಟಿದ್ದಾರೆ. ಸೊ ಆರಾಮಾಗಿ ನೀವು ತಗೋಬೋದು. ಸೊ ಬನ್ನಿ, ಫಸ್ಟು ಇದನ್ನು ಓಪನ್ ಮಾಡ್ತಾಯಿದ್ದೀನಿ ಇವಾಗ. ಓಕೆ, ಸೊ ನೋಡಿ, ಇದನ್ನೇ ಫಸ್ಟು ಶರ್ಟು. ಹೇಗಿದೆ ಅಂತ, ಸಕ್ಕತ್ತಾಗಿದೆ ಕ್ವಾಲಿಟಿ. ಆ್ಯಂಡ್ ಕಲರ್ ತುಂಬ ಯೂನಿಕ್ ಆಗಿದೆ, ನೀವು ನೋಡ್ಬೋದು, ಮಸ್ತಾಗಿದೆ. ಸೊ ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಸೊ ಈ ಥರ ಜಿಂಗಲಕ ಶರ್ಟ್ಸ್ಗಳೆಲ್ಲ ನನಗೆ ಸಿಕ್ಕಾಪಟ್ಟೆ ಇಷ್ಟ. ಸ್ವಲ್ಪ ಡಿಫ್ರೆಂಟಾಗಿರಬೇಕು. ಸೊ ಬನ್ನಿ, ಇವಾಗ ಇದನ್ನೊಂದು ಸಲ ವಿಯರ್ ಮಾಡಿದ್ರೆ ಹೆಂಗೆ ಕಾಣುತ್ತೆ ನೋಡೋಣ. ನೋಡಿ, ಈ ಒಂದು ಶರ್ಟ್ ಹೇಗೆ ಕಾಣಿಸ್ತದೆ ಅಂತ, ತುಂಬ ಯೂನಿಕ್ ಆಗಿದೆ. ಆ್ಯಂಡ್ ಈ ಒಂದು ಶರ್ಟು ಲೈಕ್ ನೀವೇನಾದರೂ ಬಟನ್ಸ್ ಹಾಕಲ್ಲ ಜಾಸ್ತಿ ಅಂತಂದರೆ, ಲೈಕ್ 1-2 ಬಟನ್ ಓಪನ್ ಮಾಡಿದ್ರೆ, ಸೊ ಈ ಥರ ನಿಮಗೆ ಡಿಫ್ರೆಂಟಾಗಿ ಒಂಥರ ಕಾಲರ್ ಡಿಫ್ರೆಂಟ್ ಆಗಿದೆ, ಸಖತ್ತಾಗಿ ಕಾಣಿಸುತ್ತೆ. ಆ್ಯಂಡ್ ಬ್ಯಾಕ್ ಸೈಡೆಲ್ಲ ಈ ಥರ ಕಾಣಿಸುತ್ತೆ. ಸೊ ನಾನಿಲ್ಲಿ ಇದು ತೆಗ್ದಿಲ್ಲ ಪ್ರೈಸ್ ಟ್ಯಾಗು, ಸೊ ಹಾಗಾಗಿ ಸ್ವಲ್ಪ ಹಿಂದೆಗಡೆ ಕರೆಕ್ಟಾಗಿ ಕೂತಿಲ್ಲ ಅಷ್ಟೇ. ಸೊ ತೆಗೆದ್ರೆ ನೀಟಾಗಿ ಕಾಣಿಸುತ್ತೆ. ಸೊ ಕಂಪ್ಲೀಟ್ಲಿ ನೀವು ನೋಡ್ಬೋದು, ಚೆನ್ನಾಗಿದೆ. ಆ್ಯಂಡ್ ತುಂಬ ಯೂನಿಕ್ ಆಗಿದೆ. ಇಲ್ಲಿ ಒಂಥರ ಇದು ಸಖತ್ತಾಗಿ ಕಾಣಿಸುತ್ತೆ. ಸೆಕೆಂಡ್ ಶರ್ಟ್ನ ನೋಡುವಂಥ ಸಮಯ. ಬನ್ನಿ, ಸೆಕೆಂಡ್ ಶರ್ಟ್ ಹೇಗಿದೆ ಅಂತ ನೋಡೋಣ. ಇದು ಆ್ಯಕ್ಚುಲಿ ನಿಮಗೆ ಸೇಮ್ ಅನ್ನಿಸ್ತಿತ್ತಲ್ಲ, ಇಲ್ಲ, ಇದೇ ಬೇರೆ, ಆಯಿತಾ, ಸೇಮ್ ಏನಿಲ್ಲ ನೋಡಿ. ಸೊ ಇದು ಸೆಕೆಂಡ್ ಶರ್ಟು. ಸೊ ಇದನ್ನು ಕೂಡ ತುಂಬ ಕಲರ್ಫುಲ್ಲಾಗಿ ಸಖತ್ತಾಗಿದೆ. ಸೊ ಒಂಥರ ಡಿಫ್ರೆಂಟಾಗಿ ಒಂದು ಫ್ಲವರ್ ವರ್ಕ್ ಇದೆ. ಸೊ ನೀವು ನೋಡ್ಬೋದು. ಇದನ್ನು ಒಂದು ಸಲ ಹಾಕೊಂಡು ಕೂಡ ನೋಡೋಣ ಹೆಂಗೆ ಕಾಣುತ್ತೆ ಅಂತ. ಬನ್ನಿ, ಇದೆಲ್ಲವೂ ಕೂಡ ಎಸ್ ಸೈಜಲ್ಲಿ ತೋರಿಸ್ತಾ ಇದ್ದೀನಿ. ನಿಮ್ಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಸಿಗುತ್ತೆ. ಎಮ್ಮು, ಎಲ್ಲು ಎಲ್ಲದರಲ್ಲೂ ಕೂಡ ಸಿಗುತ್ತೆ. ಸೊ ಇದೊಂಥರ ಕಲರು ಒಂಥರ ಡಿಫ್ರೆಂಟಾಗಿ, ಒಂಥರ ಲೈಕ್ ತುಂಬ ಲೈಟಾಗಿ ಚೆನ್ನಾಗಿದೆ, ಬಟ್ ಚೆನ್ನಾಗಿ ಎದ್ದು ಕಾಣಿಸುತ್ತೆ. ಸೊ ನೀವೆಲ್ಲಾದರೂ ಹೊರಗಡೆ ಹಾಕೊಂಡು ಹೋದಾಗ ಸೊ ಈ ಥರ ಕಾಣಿಸುತ್ತೆ. ಬ್ಯಾಕ್ ಸೈಡಲ್ಲಿ ಈ ಥರ ಕಾಣಿಸುತ್ತೆ, ನೀವು ನೋಡ್ಬೋದು. ನನಗೆ ಇದು ಒಂಥರ ಪರ್ಸನಲಿ ತುಂಬ ಇಷ್ಟ ಆಯಿತು. ಒಂಥರ ಡೀಸೆಂಟಾಗಿದೆ. ಲೈಕ್ ಎಲ್ಲಾದರೂ ಹೊರಗಡೆ ಸ್ವಲ್ಪ ಡೀಸೆಂಟಾಗಿ ಹೋಗಬೇಕು ಅಂದರೆ ಇದೊಂಥರ ಮಸ್ತ್ ಇದೆ ಅಂತಲೇ ಹೇಳ್ಬೋದು. ಆ್ಯಂಡ್ ಕಲರ್ ವೈಸ್ ಸೇಮ್ ಇದು ಅದೇ ಥರ. ಸೊ ಡಿಫ್ರೆಂಟಾಗಿರುತ್ತೆ. ಸೊ ನಿಮ್ಗೆ ಈ ಥರ ಲುಕ್ ಕೊಡುತ್ತೆ. ಈ ಒಂದು ಶರ್ಟ್ ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಆ್ಯಂಡ್ ಇದು ನೀವು ನೋಡ್ಬೋದು, ಹಾಫ್ ಶರ್ಟು ಈ ಥರ ಬರುತ್ತೆ, ಇಲ್ಲಿ ತನಕ ಈ ಥರ ಬರುತ್ತೆ. ಓಕೆ, ಆ್ಯಂಡ್ ಮೂರನೇ ಶರ್ಟು ಫುಲ್ಲು ಬ್ಲ್ಯಾಕ್ ಕಲರು. ಸೊ ಅದರಲ್ಲಿ ಈ ಬ್ಲ್ಯಾಕ್ ಒಂಥರ ಡಿಫ್ರೆಂಟಾಗೈತೆ, ಆಯಿತಾ. ಶರ್ಟು ಒಂಥರ ಡಿಫ್ರೆಂಟ್ ಯೂನಿಕ್ ಸ್ಟೈಲಲ್ಲಿ ಐತೆ. ಸೊ ಬನ್ನಿ, ಇದನ್ನು ಕೂಡ ತೋರಿಸ್ತೀನಿ ಇವಾಗ. ನೋಡಿ, ಇದು ಮೂರನೇ ಶರ್ಟ್, ಫುಲ್ ಬ್ಲ್ಯಾಕ್ ಕಲರ್. ಆ್ಯಂಡ್ ಕ್ಲಾತು ತುಂಬ ಸೂಪರಾಗಿದೆ. ಸೊ ನಿಮಗೆ ಸಖತ್ತಾಗಿ ಕಾಣಿಸುತ್ತೆ. ಆ್ಯಂಡ್ ಇದರ ಒಂದು ಇದೈತಲ್ಲ, ಇದು ಸ್ಟೈಲಿಶ್ ಆಗೈತೆ. ಸೊ ನಾನು ಜಾಸ್ತಿ ಗುಂಡಿ ಹಾಕಲ್ಲ, ನೀವು ನೋಡಿರ್ತೀರ. ಸೊ ಬನ್ನಿ, ಇದನ್ನು ಹಾಕೊಂಡು ಕೂಡ ಒಂದು ಸಲ ತೋರಿಸ್ತೀನಿ ಹೆಂಗೆ ಕಾಣಿಸುತ್ತೆ ಅಂತ. ಇದು ನೋಡಿ ಗೈಸ್, ಇದು ಫುಲ್ಲು ಬ್ಲ್ಯಾಕ್ ಕಲರ್ ಶರ್ಟು. ಸೊ ಇದೇ ಕಾಣಿಸ್ತಿದೆ ಅಂತ. ಸೊ ಹಾಫ್ ಶರ್ಟು. ಸೊ ನೀವು ನೋಡ್ಬೋದು, ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ನನ್ನ ಕಲರ್ ವೈಸ್ ಈ ಒಂದು ಕಲರ್ ಸಿಕ್ಕಾಪಟ್ಟೆ ಇಷ್ಟ. ಆ್ಯಂಡ್ ಇದೊಂಥರ ತುಂಬ ಯೂನಿಕ್ಕಾಗಿ ಚೆನ್ನಾಗಿ ಕಾಣಿಸುತ್ತೆ. ಸೊ ನೀವು ಬಟನ್ಸ್ ಹಾಕಿಲ್ಲ ಅಂತಂದರೆ ಇನ್ನೂ ಮಸ್ತಾಗಿ ಕಾಣಿಸುತ್ತೆ, ನೀವು ನೋಡ್ಬೋದು. ಸೊ ಈ ಒಂದು ಶರ್ಟ್ ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಕಲರು ಕೂಡ ಸೇಮ್ ಅದೇ ಥರ ಡಿಫ್ರೆಂಟ್ ಆಗಿದೆ. ಸೊ ಈ ಥರ ಇದೆ ಕತೆ. ಇನ್ನು ನೆಕ್ಸ್ಟ್ ಕೊನೆಯ ಶರ್ಟು. ವಿಡಿಯೋನ ಇಲ್ಲಿಗೆ ಮುಗಿಸ್ಬೇಡಿ, ಎಂಡ್ ಮಾಡಬೇಡಿ, ನೋಡಿ ಪೂರ್ತಿ, ಆಯಿತಾ. ಸೊ ಈ ಶರ್ಟ್ ಹೇಗಿದೆ ಅಂತ ನೋಡೋಣ ಬನ್ನಿ. ಸೊ ಇದು ಒಂಥರ ಬ್ಲ್ಯಾಕಲ್ಲೇ ಇದೆ, ಬಟ್ ಇದ್ರ ಮೇಲೆ ಫ್ಲವರ್ಸ್ಗಳಿದೆ. ಓಕೆ, ಸೊ ನೀವು ನೋಡ್ಬೋದು. ಶರ್ಟ್ ತುಂಬ ಸಖತ್ತಾಗಿದೆ, ಇದು ಕ್ರೇಜಿ ಆಗೈತೆ ಇದು.
ಇನ್ನು ಈ ಶರ್ಟ್ ನೋಡಿದ್ರೆ ನೀವು ನೋಡ್ಬೋದು, ಒಂದು ಒಳ್ಳೆ ಟ್ರಿಪ್ ಗಿಪ್ ಹೋದಾಗಂತೂ ಇದು ಸಖತ್ತಾಗಿರುತ್ತೆ. ಅಂದರೆ ಲೈಕ್ ಗೀಚಲ್ಲಿ ಸಖತ್ ಲುಕ್ ಕೊಡುತ್ತಿದ್ದು ಮಸ್ತಾಗಿದೆ. ಸೊ ಇದೊಂಥರ ಫ್ಲವರ್ ವರ್ಕ್ ಸಖತ್ತಾಗಿ ಕಾಣಿಸ್ತದೆ. ಅಂದರೆ ಬ್ಲ್ಯಾಕ್ ಮೇಲಿದೆ ನೋಡಿ, ಅದಕ್ಕೋಸ್ಕರ ಒಂಥರ ಎದ್ದು ಕಾಣಿಸ್ತದೆ ಮತ್ತು ಸಖತ್ ಲುಕ್ ಕೊಡ್ತಾ ಇದೆ. ನನಗಂತೂ ಇದು ಒಂಥರ ಸಿಕ್ಕಾಬಿಟ್ಟೆ ಇಷ್ಟ ಆಯ್ತೈತೆ. ನೀವು ನೋಡ್ಬೋದು ಹೇಗಿದೆ ಶರ್ಟ್ ಅಂತ. ಸೊ ಇವಾಗ ನಿಮಗೆ ಇಷ್ಟು ಶರ್ಟ್ಸಲ್ಲಿ ಯಾವುದು ನಿಮಗೆ ಸಿಕ್ಕಾಬಟ್ಟೆ ಇಷ್ಟ ಆಯಿತು ಅಂತ ನಾನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನನಗೆ ಪರ್ಸ್ನಲಿ ಬ್ಲ್ಯಾಕ್ ತುಂಬ ಇಷ್ಟ ಆಯಿತು, ಸಗದಾಗಿ ಕಾಣಿಸ್ತೈತೆ ನನಗೆ. ಸೊ ನಿಮ್ಗೆ ಯಾವ್ದು ಇಷ್ಟ ಆಯಿತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಇದನ್ನೇನಾದರೂ ತೊಗೊಳ್ಬೇಕು ಅಂತ ಇದ್ದರೆ, ಯಾವುದಾದ್ರೂ ಶರ್ಟ್ ನಿಮ್ಗೆ ಇಷ್ಟ ಆಗಿ ತೊಗೊಳ್ಬೇಕು ಅಂತಂದರೆ ಡಿಸ್ಕ್ರಿಪ್ಷನ್ ಲಿಂಕ್ ಇರುತ್ತೆ, ಹೋಗಿ ಚೆಕ್ಔಟ್ ಮಾಡಿ, ಪರ್ಚೇಸ್ ಮಾಡ್ಕೊಳ್ಳೋರು ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್ ವಿಡಿಯೋ ನೋಡೋದಕ್ಕೆ. ಸಿಗೋಣ. ಲವ್ ಯು ಆಲ್. ಬೈ ಗೈಸ್.